ಮೈಕ್ರೋ ಫೈನಾನ್ಸ್ ಹಾವಳಿಯ ನಿಯಂತ್ರಣಕ್ಕೆ ನೂತನ ಕಾನೂನು ಜಾರಿಗೆ ಬರಲಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನೂತನ ಕಾನೂನನ್ನ ತರಲು ಸರ್ಕಾರ ಪ್ರಯತ್ನ ಮಾಡ್ತಿದೆ ಅಂತ ಗದಗದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ಪ್ರತಿಯನ್ನ ಅನುಭವಿ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದೇವೆ. ಕಂದಾಯ ಪೊಲೀಸ್ ಅಧಿಕಾರಿಗಳಿಗೆ ಡ್ರಾಫ್ಟ್ ಕೊಟ್ಟಿದ್ದೇವೆ. 3-4 ದಿನದಲ್ಲಿ ಕಾನೂನು ಸ್ವರೂಪ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ ಎಚ್.ಕೆ. ಪಾಟೀಲ್. ಜನವರಿ 30ರಂದು ಕರಡು ಪ್ರತಿ ಸಂಪುಟ ಸಭೆಗೆ ಕೊಂಡೊಯ್ತೇವೆ. ಅಷ್ಟರಲ್ಲಿ ಗೃಹ ಸಚಿವರು ಹಾಗೂ ಕಂದಾಯ ಇಲಾಖೆ ಸಚಿವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೂ ಕೂಡ ಸಮಾಲೋಚನೆಯನ್ನ ಮಾಡ್ತೇವೆ. ನಂತರ ಮುಖ್ಯಮಂತ್ರಿಗಳಿಗೆ ಪ್ರತಿಯನ್ನ ಸಲ್ಲಿಕೆ ಮಾಡ್ತೇವೆ ಎಂದಿದ್ದಾರೆ. ಇವತ್ತೇನು ಈ ವ್ಯವಸ್ಥೆ ನಡೆದಿದೆ, ಹರಾಸ್ಮೆಂಟ್ ನಡೆದಿದೆ, ಅವಮಾನ ನಡೆದಿದೆ, ತೊಂದರೆಯಲ್ಲಿದ್ದವ್ರಿಗೆ ಮತ್ತೆ ಒಂದು ಬದುಕ ಅಸಹನೀಯ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ಈ ಲೆಂಡರ್ ಅಥವಾ ಇನ್ಸ್ಟಿಟ್ಯೂಷನ್ನವರು ವಸೂಲಿ ಮಾಡಿದರೆ ಆಗೋದಿಲ್ಲ ರೀ. ಇದನ್ನು ಔಟ್ಸೋರ್ಸ್ ಮಾಡ್ತಾಯಿದ್ದಾರೆ. ಔಟ್ಸೋರ್ಸಿಂಗ್ ಎಂಥವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ರೌಡೀಸ್ಗೆ ಆ ಜವಾಬ್ದಾರಿ ವಹಿಸ್ತಾರೆ. ನಮ್ಮ ಕಾನೂನು ಇನ್ನೂ ಪೂರ್ಣ ಆಗಿಲ್ಲ ರೀ. ಈಗ ನಾನು ಏನೊಂದು ಡ್ರಾಫ್ಟ್ ಕಾನೂನು ಮಾಡಿದ್ದೇವೆ, ಅದನ್ನು ಅನುಭವಸ್ಥ ಪೊಲೀಸ್ ಅಧಿಕಾರಿಗಳಿಗೂ ಅದನ್ನು ನೋಡೋದಕ್ಕೆ ಕೊಟ್ಟಿದ್ದೀವಿ. ಅಂದರೆ ಅವರು ನಾವು ಕಾನೂನೆಲ್ಲ ಪೂರ್ಣ ಮಾಡಿದ್ವಿ, ಆಮೇಲೆ ನಮಗಿದ್ರಾಗ ಏನೂ ಪವರ್ಸೇ ಇಲ್ಲರಿ ಅಂತ ಹೇಳೋದಲ್ಲ. ಹಾಗಾಗಬಾರ್ದು ಅಂಥೇಳಿ ಅನುಭವಸ್ಥ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಕಂದಾಯ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಇನ್ನೊಂದು 3-4 ದಿವಸದೊಳಗೆ ಕಾನೂನಿನ ಸ್ವರೂಪ ಬರ್ತದೆ. 30ನೇ ತಾರೀಕಿಗೆ ನಾನು ಡ್ರಾಫ್ಟ್ ಕಾನೂನನ್ನು ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟರೊಳಗಿನ ಗೃಹ ಸಚಿವರು, ಕಂದಾಯ ಸಚಿವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೂ ಸಮಾಲೋಚನೆ ಮಾಡೋದಿದೆ. ನಂತರ ಮುಖ್ಯಮಂತ್ರಿಗಳ ಹತ್ರ ಅದನ್ನು ಸಲ್ಲಿಕೆ ಮಾಡ್ತೀನಿ.